ನೋಡಿ, ರಾಜ್ಯಪಾಲರು ಖಾಸಗಿ ದೂರಿಗೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರ ಮೇಲೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟರು. ಅನುಮತಿ ಕೊಟ್ಟಿದ್ದನ್ನೇ ಅಪರಾಧ ಅನ್ನೋ ರೀತಿಯಲ್ಲಿ ಬಿಂಬಿಸಿ ಸರ್ಕಾರವೇ ನೇತೃತ್ವ ವಹಿಸಿ ದಂಗೆ ಎಬ್ಬಿಸುವ ಮಾತಾಡ್ತಿರ್ತಕ್ಕಂಥದ್ದು ದುರದೃಷ್ಟಕರ. ಇದು ಸಂವಿಧಾನ ವಿರೋಧಿ ಹೌದು. ಒಬ್ಬರು MLC ಸೀನಿಯರ್ ಲೀಡರ್ ಐವಾನ್ ಡಿಸೋಜಾ ಅವರು ಮಾತಾಡ್ತಾರೆ, ಬಾಂಗ್ಲಾ ಮಾದರಿ ದಾಳಿ ಮಾಡಬೇಕಾಗತ್ತೆ ಅಂತ ಹೇಳ್ತಾರೆ. ವಾಟ್ ಈಸ್ ದ ಮೀನಿಂಗ್? ಏನು ಅರ್ಥ ಅದು ಬಾಂಗ್ಲಾ ಮಾದರಿ ದಾಳಿ? ಇನ್ನೊಬ್ರು ಹೇಳ್ತಾರೆ ರಾಜ್ಯಪಾಲರು ಹಾಸಿಗೆ ದಿಂಬು ಕಟ್ಕೊಂಡು ಓಡಬೇಕಾಗತ್ತೆ ಅಂತ ಹೇಳ್ತಾರೆ. ಅಂದರೆ ಸರ್ಕಾರಿ ಪ್ರಾಯೋಜಿತ ಭಯೋತ್ಪಾದನೆನ ಇದು ಅಥವಾ ಸರ್ಕಾರಿ ಪ್ರಾಯೋಜಿತ ಬೆದರಿಕೆನ ಇದು? ನೋಡಿ, ರಾಜ್ಯಪಾಲರ ತೀರ್ಮಾನ ಸರಿ ತಪ್ಪು ಅದನ್ನು ಪ್ರಶ್ನಿಸೋದಕ್ಕೆ ಸಂವಿಧಾನ ಅವಕಾಶ ಕೊಟ್ಟಿದೆ. ಅವ್ರು ಪ್ರಶ್ನಿಸ್ಬೋದು. ನ್ಯಾಯಾಲಯಕ್ಕೆ ಹೋದರು, ನ್ಯಾಯಾಲಯ 10 ದಿನ 29ರವರೆಗೆ ಸ್ಟೇ ಕೊಟ್ಟಿದೆ. ಹಾಗಿದ್ರೆ ಈ ದೂರುದಾರರಿದ್ದಾರಲ್ಲ, ನ್ಯಾಯಾಧೀಶರ ಮೇಲೇನೆ ಸ್ಟ್ರೈಕ್ ಮಾಡಿಬಿಟ್ರೆ, ನ್ಯಾಯಾಧೀಶರು ಅವರು ನಡ್ಕೊಂಡಿರ್ತಕ್ಕಂಥ ರೀತಿ ಸರಿ ಇಲ್ಲ ಅಂತ ಆಪಾದನೆ ಹೊರಿಸ್ಬಿಟ್ರೆ ಹಾಗೆ ರಕ್ಷಣೆ ಮಾಡೋರು ಯಾರು? ಒಂದು ವೇಳೆ ನ್ಯಾಯಾಧೀಶರು ಸಿದ್ದರಾಮಯ್ಯನವ್ರ ವಿರುದ್ಧ ಏನಾದ್ರು ತೀರ್ಪು ಕೊಟ್ಟರೆ ನ್ಯಾಯಾಧೀಶ ವಿರುದ್ಧನೇ ಇವ್ರು ದಂಗೆ ಎಳಿಸ್ತಾರಾ? ಅವರು ಪ್ರತಿಕೃತಿ ದಾನ ಮಾಡ್ತಾರಾ? ಅವ್ರನ್ನ ಅವ್ಯಾಚ್ಯ ಶಬ್ದಗಳಿಂದ ನಿಂದಿಸ್ತಾರಾ? ಅದೇ ರೀತಿಯ ನಡವಳಿಕೆಯನ್ನು ರಾಜ್ಯಪಾಲರು ಕೂಡ ಒಂದು ಸಂವಿಧಾನಿಕ ಹುದ್ದೆ, ಕ್ವಾಶಿ ಜುಡಿಷಿಯರಿ ತನಗಿದ್ದಂಥ ಸಂವಿಧಾನದತ್ತ ಅಧಿಕಾರವನ್ನು ಬಳಕೆ ಮಾಡಿಕೊಂಡು ಅವರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟರು. ಪ್ರಾಸಿಕ್ಯೂಷನ್ನಲ್ಲಿ ಏನು ಹೇಳಿದ್ದಾರೆ? ಸಿದ್ದರಾಮಯ್ಯನವರ ಮೇಲಿನ ಆಪಾದನೆಗಳು ಅದು ಆಪಾದನೆಗಳಿಗೆ ಸಂಬಂಧಪಟ್ಟಂತೆ ನಿಷ್ಪಕ್ಷಪಾತವಾದ ತನಿಖೆ ಆಗಬೇಕು ಅಂತ ಹೇಳಿದರು. ತನಿಖೆಯನ್ನೇ ಯಾಕೆ ವಿರೋಧಿಸ್ತಾ ಇದೆ ಕಾಂಗ್ರೆಸ್ ಪಾರ್ಟಿ? ತನಿಖೆ ವಿರೋಧಿಸೋದ್ರ ಅರ್ಥ ಏನು? ಅವರೇನು ಜಡ್ಜ್ಮೆಂಟ್ ಕೊಟ್ಟಿಲ್ಲ, ಅವರೆಲ್ಲೋ ಸಿದ್ದರಾಮಯ್ಯನವರು ಅಪರಾಧಿ ಅಂತ ಹೇಳಿಲ್ಲ, ಅಥವಾ ಇಂಥ ಅಪರಾಧ ಮಾಡಿದರೆ ಅದಕ್ಕಾಗಿ ಶಿಕ್ಷೆ ವಿಧಿಸ್ತಾ ಇದ್ದೀವಿ ಅಂತ ಶಿಕ್ಷೆಯನ್ನು ಘೋಷಣೆ ಮಾಡಿಲ್ಲ. ಆ ಅಧಿಕಾರ ಇಲ್ಲ ಅವರಿಗೆ. ಕೇವಲ ನಿಷ್ಪಕ್ಷಪಾತ ತನಿಖೆ ಆಗಲಿ ಅಂತ ಕೊಟ್ಟಿದ್ದನ್ನೇ ಅಪರಾಧ ಅನ್ನೋ ರೀತಿಯಲ್ಲಿ ಬಿಂಬಿಸ್ತಿರ್ತಕ್ಕಂಥ ಕಾಂಗ್ರೆಸ್ಸಿಗರ ವರ್ತನೆ ಸಂವಿಧಾನ ಬಾಹಿರ. ಮತ್ತೆ ಅಲ್ಲಿ ಕಲ್ಲು ತೂರಾಟ ಮಾಡ್ತಾರೆ, ಟೈರ್ ಸುಡ್ತಾರೆ. ಏನು ಮಾಡ್ಲಿಕ್ಕೆ ಹೊರಟಿದ್ದಾರೆ ಕರ್ನಾಟಕನ? ಏನು ಮಾಡ್ಲಿಕ್ಕೆ ಹೊರಟಿದ್ದಾರೆ? ಈ ದೇಶದಲ್ಲಿ ಯಾರು ಕೂಡ ಎಬೋ ದ ಕಾನ್ಸ್ಟಿಟ್ಯೂಷನ್ ಅಲ್ಲ. ಸಿದ್ದರಾಮಯ್ಯನವರು ಕೂಡ ಎಬೋ ದ ಕಾನ್ಸ್ಟಿಟ್ಯೂಷನ್ ಅಲ್ಲ. ನೀವೆಷ್ಟೇ ಸೀನಿಯರ್ ಪೊಲಿಟಿಷಿಯನ್ ಇರ್ಬೋದು, 2 ಬಾರಿ ಮುಖ್ಯಮಂತ್ರಿ ಆಗಿರ್ಬೋದು, ನಿಮ್ಮ ಅನುಭವ ಅಗಾಧವಾಗಿರ್ಬೋದು, ಆದರೆ ನೀವು ಸಂವಿಧಾನಕ್ಕಿಂತ ಮೇಲೆ ಅಂತ ತಿಳ್ಕೊಳ್ಳೋದು ಅದು ಅಹಂಕಾರದ ಭಾವನೆ ಆಗುತ್ತೆ. ಈ ದೇಶದಲ್ಲಿ ಯಾರೂ ಕೂಡ ಸಂವಿಧಾನಕ್ಕಿಂತ ಮೇಲೆ ಅಲ್ಲ. ಇಷ್ಟರ ಮೇಲೆ ನಿಮ್ಮ ಒಬ್ಬೊಬ್ಬರ ಹೇಳಿಕೆಯನ್ನು ಗಮನಿಸಿದಾಗ ಸರ್ಕಾರಿಗೆ ಏನು ಮಾಡ್ತಾ ಇದೆ? ನಾನು ಪೊಲೀಸ್ ಮಹಾನಿರ್ದೇಶಕರಿಗೆ ಆಗ್ರಹ ಮಾಡ್ತೇನೆ, ಐವಾನ್ ಡಿಸೋಜಾ ಸೇರಿದಂತೆ ಯಾರ್ಯಾರು ರಾಜ್ಯಪಾಲರಿಗೆ ಬೆದರಿಕೆ ಹಾಕಿದ್ದಾರೆ, ಯಾರ್ಯಾರು ದಾಳಿ ಮಾಡ್ತೀವಿ ಅಂತ ಬೆದರಿಸಿದ್ದಾರೆ, ಭಯೋತ್ಪಾದಕರ ಥರ ಮಾತಾಡಿದ್ದಾರೆ, ಅವ್ರ ಮೇಲೆ ನೀವು ಇಷ್ಟೊತ್ತಿಗೆ ಸೋಮೋಟೋ ಕೇಸ್ ರಿಜಿಸ್ಟರ್ ಮಾಡಬೇಕಿತ್ತು. ಎಷ್ಟೋ ಪ್ರಕರಣಗಳಲ್ಲಿ ದೂರುದಾರರು ಯಾರೂ ದೂರು ಕೊಡದೇ ಇದ್ದ ಸಂದರ್ಭದಲ್ಲಿ ನೀವು ಸೋಮೋಟೋ ಕೇಸ್ ರಿಜಿಸ್ಟರ್ ಮಾಡಿದ್ದೀರಿ ಪೊಲೀಸ್ ಇಲಾಖೆ. ಯಾಕೆ ಈ ವಿಷಯದಲ್ಲಿ ನೀವು ಸೋಮೋಟೋ ಕೇಸ್ ರಿಜಿಸ್ಟರ್ ಮಾಡಿಲ್ಲ? ಇಷ್ಟೊತ್ತಿಗೆ ನೀವು ಮಾಡಬೇಕಾಗಿತ್ತು. ನಮ್ಮ ರಾಜ್ಯದಲ್ಲಿ ರಾಜ್ಯಪಾಲರಿಗೆ ರಕ್ಷಣೆ ಇಲ್ಲದೆ ಇದ್ದರೆ ಸಂವಿಧಾನಕ್ಕೂ ರಕ್ಷಣೆ ಇಲ್ಲ ಅಂತ ಅರ್ಥ. ರಾಜ್ಯಪಾಲರಿಗೆ ರಕ್ಷಣೆ ಇಲ್ಲ ಅಂದರೆ ಸಂವಿಧಾನಕ್ಕೂ ರಕ್ಷಣೆ ಇಲ್ಲ. ಅಂದರೆ ರಾಜ್ಯಪಾಲರಿಗೆ ಬೆದರಿಕೆ ಹಾಕ್ತಾರೆ ಅಂದರೆ ಇನ್ನು ಸಾಮಾನ್ಯ ಜನರ ಪಾಡೇನು? ನಮ್ಮಂಥವ್ರೆಲ್ಲರೂ ಮೂಢ ಹಗರಣ ಬಯಲಿಗೆಳೆಯೋದಕ್ಕೆ ದಾಖಲೆಗಳನ್ನು ಸಂಗ್ರಹಿಸಿ ಬಯಲಿಗೆಳೆದಿದ್ದೇವೆ. ಬಹುಶಃ ರಾಜ್ಯಪಾಲರಿಗೆ ಜೀವ ಬೆದರಿಕೆ ಇದ್ದರೆ ಇನ್ನು ನಮ್ಮಂಥವರು ಕೂಡ ಓಡಾಡೋದು ಕಷ್ಟ ಆಗುತ್ತೆ. ಯಾಕೆಂದರೆ ಇಲ್ಲಿ ಗುಂಡಾಗಿರಿ ನಡೆಸ್ತಿರ್ತಕ್ಕಂಥದ್ದು ಸರ್ಕಾರವೇ ಮುಂದೆ ನಿಂತು ಗುಂಡಾಗಿರಿ ನಡೆಸ್ತಾ ಇದೆ, ಸರ್ಕಾರವೇ ಪ್ರಚೋದನೆ ಮಾತಾಡ್ತಾ ಇದೆ. ಇದು ಅಕ್ಷಮ್ಯ ಅಪರಾಧ. ಅದಕ್ಕೆ ನಾನು ಮಾನ್ಯ ಪೊಲೀಸ್ ಮಹಾನಿರ್ದೇಶಕರಿಗೆ ಆಗ್ರಹಿಸ್ತೇನೆ, ನೀವು ಸಾರ್ವಜನಿಕವಾಗಿ ಲಭ್ಯ ಇರತಕ್ಕಂಥ ಮಾಹಿತಿಯನ್ನೇ ಆಧರಿಸಿ ಸೋಮೋಟೋ ಕೇಸ್ ರಿಜಿಸ್ಟರ್ ಮಾಡಿ ಕ್ರಮ ಕೈಗೊಳ್ಳಬೇಕು.
ಮತ್ತು ಸಂವಿಧಾನವನ್ನು ಎತ್ತಿಡಿಬೇಕು ಅಂತ ನಾನು ಆಗ್ರಹಿಸ್ತೇನೆ.